ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಇಲ್ಲಿ ಚೆನ್ನಾಗಿದ್ದೀನಿ. ನಾನು ಏನಕ್ಕೆ ಹಸು ತೋರಿಸ್ತಾ ಇದ್ದೀನಿ ಅಂದರೆ, ನನ್ನ ಆಸೆ ಒಂದು ನೆರವೇರಿದೆ. ನನ್ನ ಆಸೆ ಹಸು ಮತ್ತು ಕೋಳಿ ಎಲ್ಲ ಬೆಳೆಸ್ಬೇಕಂತ ತುಂಬ ಆಸೆ ಇತ್ತು. ಅದರಲ್ಲಿ ಒಂದು ಆಸೆ ನೆರವೇರಿದೆ. ನಮ್ಮ ಮನೆಗೆ ನಾವು ಟರ್ಕಿ ಮತ್ತು ಕಡಕ್ನಾಥ್ ಕೋಳಿ ತಂದಿದ್ದೀವಿ. ಈ ಸಂತೋಷನ ನಿಮ್ಮ ಹತ್ರ ಶೇರ್ ಮಾಡ್ಕೊಬೇಕು ಅಂತ ಹೇಳಿ ವಿಡಿಯೋ ಮಾಡ್ತಿರೋದು. ನೋಡಿ, ಕಡಕ್ನಾಥ್ ಕೋಳಿ 5 ಮತ್ತು ಟರ್ಕಿ 4 ತಂದಿದ್ದೀವಿ. ಟರ್ಕಿ ಬಂದುಬಿಟ್ಟು ಇನ್ನು ರೇರ್ ಕಲರ್ ಅಂತ ಹೇಳಿದ್ರು. ಇದು ವೈಟ್ ಆ್ಯಂಡ್ ಬ್ಲ್ಯಾಕು ತಂದಿದ್ದೀವಿ. ವೈಟ್ ಆ್ಯಂಡ್ ಬ್ಲ್ಯಾಕ್ ಅನ್ನೋದು ಫುಲ್ ವೈಟ್ ಇರೋದು 2 ಜೋಡಿ, ಮತ್ತು ಸ್ವಲ್ಪ ಡಾರ್ಕ್ ಇರೋದು, ಮತ್ತು ಇನ್ನೊಂದೊಂದು ಬ್ಲ್ಯಾಕ್ ಮತ್ತು ಮುಖದಲ್ಲಿ ಮಾತ್ರ ವೈಟ್ ಇದೆ. ಅದು ನೋಡಿ, ಈ ಕಡೆ ನಾನು ತಳ್ತಿದ್ದೀನಲ್ಲ, ಅದೊಂದು ಜೋಡಿ ತಂದಿದ್ವಿ. ಕಡಕ್ನಾಥ್ ಬಂದುಬಿಟ್ಟು 5 ಇದೆ. ಎಲ್ಲ ಆರೋಗ್ಯವಾಗಿತ್ತು. ನನ್ನ ಮಕ್ಕಳಿಗೆ ಮೊಟ್ಟೆಗಾಗತ್ತೆ ಅಂತೇಳಿ ತಗೊಂಬಂದಿದ್ದು. KG ಎಲ್ಲ ರೆಡಿ ಮಾಡ್ತಾಯಿದ್ವಿ. ಪ್ರೈಸಿದ್ದು KG ಇದು. ಅವಳು ಮರಿ ಬಿಟ್ಟಾಗ ಅದು ದೊಡ್ಡದು ಯೂಸ್ ಮಾಡ್ತಾಯಿದ್ವಿ. ಬಟ್ ಇವಾಗ ಇದು ನಾವು ಪ್ಲ್ಯಾನೇ ಇಲ್ದಿರ ಹೋಗಿದ್ದು. ಆ್ಯಕ್ಚುಲಿ ಹೇಗಾದರೂ ತೊಗೊಂಬಂದ್ಬಿಡೋಣ, ಇಲ್ಲ ತೊಗೊಳ್ಳೇಬೇಕು ಅಂತೇಳಿ ಮಕ್ಕಳಾಟ ಮಾಡಿ ತರಿಸಿದ್ದು. KG ನೋಡಿದ್ವಿ, ಅದು ಯಾವುದೂ ಸೂಟ್ ಆಗಿಲ್ಲ. ಸರಿ ಆರ್ಡ್ರ್ ಮಾಡಿಸೋಣ ಅಂಥೇಳಿ ಮನೆಗೆ ಬಂದು ಇವರಿಗೆ ಸ್ವಲ್ಪ ಕ್ಲೀನಾಗಿ ಎಲ್ಲ ಅರೇಂಜ್ ಮಾಡ್ತಾಯಿದ್ದೀನಿ. ಅರೇಂಜ್ ಮಾಡಿ ಎಲ್ಲ ಬಿಟ್ಟಾಯಿತು. ಅರೇಂಜ್ ಮಾಡಿ ಎಲ್ಲ ಬಿಟ್ಟಾಗಾದಮೇಲೆ ಅವ್ರಿಗೆ ಬೇಕಾಗಿರೋ ಐಟಮ್ಸ್ ಎಲ್ಲ ಬರುವಾಗಲೇ ಫುಡ್ಡೆಲ್ಲ ತೊಗೊಂಬಂದ್ಬಿಟ್ವಿ. ಫುಡ್ಡೆಲ್ಲ ಪ್ರೇಯರ್ ಮಾಡಿ ಕೊಟ್ವಿ. ಏನು ಆರೋಗ್ಯಕ್ಕಾಗಬಾರ್ದು ಎಲ್ಲ ತಿಂದ್ಬಿಟ್ಟು ಫುಲ್ ಹ್ಯಾಪಿ ಆಗಿಬಿಟ್ರು ಅವರು. ಸುಮಾರು ಒಂದು 5 ಅವರು ಬಾಕ್ಸಲ್ಲಿ ಇದ್ಬಿಟ್ಟಿದ್ರು. ಸೊ ಇವಾಗ ರಿಲ್ಯಾಕ್ಸ್ ಮಾಡ್ಕೊತಾ ಇದ್ದಾರೆ. ನೋಡಿ ಎಷ್ಟು ಕ್ಯೂಟಾಗಿದ್ದಾರೆ. ನಿಜ ಮನುಷ್ಯರ ಹತ್ರ ನಾವು ತೋರಿಸೋ ಪ್ರೀತಿ, ಇವ್ರ ಲೈಫ್ ಸ್ಪ್ಯಾನ್ ಸ್ವಲ್ಪ ಕಮ್ಮಿ ಇದ್ರೂ ಇವರು ತೋರಿಸೋ ಪ್ರೀತಿ ನಮಗೆ ನಿಜ ಅಷ್ಟೇ ಸಾಕು ಅನಿಸುತ್ತೆ. ನೋಡಿ ಎಷ್ಟು ಕ್ಯೂಟಾಗಿದೆ. ನಂಗೆ ತುಂಬ ಇಷ್ಟ ಆಯಿತು ಬ್ಲ್ಯಾಕು. ಇನ್ನು ಯಾರಿಗೂ ಹೆಸ್ರು ಇಟ್ಟಿಲ್ಲ. ಖಂಡಿತ ಹೆಸ್ರು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಅವ್ರಿಗೆ ಬಲ್ಪೆಲ್ಲ ಫಿಕ್ಸ್ ಮಾಡಿ ಇಟ್ವಿ, ಯಾಕಂದರೆ ಯಾವಾಗಲೂ ವಾರ್ಮಲ್ಲೇ ಇರಬೇಕು ಅಂಥೇಳಿ. ಫುಡ್ಡೆಲ್ಲ ಇಟ್ಟಾದಮೇಲೆ ಫುಲ್ ರಿಲ್ಯಾಕ್ಸ್ ಮಾಡಿಕೊಂಡು ಫುಲ್ಲು ಸ್ಲೀಪಿಂಗ್ ಮೂಡ್ಗೆ ಹೋಗ್ತಾ ಇದ್ದಾರೆ. ಎಷ್ಟು ಸಂತೋಷ ಅಲ್ವಾ. ನನಗೆ ನಿಜ ಪ್ರಾಣಿಗಳನ್ನ ಬೆಳೆಸೋದು ತುಂಬ ಇಷ್ಟ. ಅದಕ್ಕೆ ನಮ್ಮ ಮನೇಲಿ ನಾಯಿ, ಕೋಳಿ, ಮೀನು ಎಲ್ಲ ಇದೆ. ನೆಕ್ಸ್ಟು ಟಾರ್ಗೆಟು ಹಸು. ಬಟ್ ಅದು ಹಸು ಬಂದುಬಿಟ್ಟು ಸ್ವಂತ ಮನೆಗೆ ಹೋಗಾದ್ಮೇಲೆ ಖಂಡಿತ ತೊಗೊಳ್ತೀನಿ. ನೋಡಿ ನಮ್ಮ ಮನೆ ಮಗಳು ಹೆಂಗೆ ನೋಡ್ತಿದ್ದಾಳೆ. ಅವಳು ಫುಲ್ ಕೋಪ. ಯಾರೋ ಹೊಸ್ದಾಗಿ ಬಂದುಬಿಟ್ಟಿದ್ದಾರೆ ಅಂತಂದ್ಬಿಟ್ಟು. ಹೊಸ್ದಾಗಿ ಬಂದಿರೋದಕ್ಕೆ ಕೋಳಿಗಳು ಬರ್ಕಿಸ್ತಾನೇ ಇದ್ದರು. ನೋಡ್ತಾನೇ ಇದ್ದಾಳೆ. ಬೆಲ್ಟಾಕಿನೂ ಬಿಟ್ಟರೆ ಏನು ಮಾಡ್ತಾಳೆ ನೋಡೋಣ ಅಂತ ಹಂಗೆ ಕಚ್ಚಕ್ಕೆ ಹೋಗ್ತಾ ಇದ್ದಾಳೆ, ಕಿವಿಯೆಲ್ಲ ಎತ್ಕೊಂಡು. ಅವಳು ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತಾರಲ್ಲ, ಅವಳು ತುಂಬ ಓವರ್ ನಾಟಕ ಆಡ್ತಾಳೆ. ನೋಡಿ ಹಂಗೆ ಹೋಗಿ ಏನಾದ್ರು ಮಾಡ್ಬಿಡೋಣ ಅಂತ ಹೋಗ್ತಾ ಇದ್ದಾಳೆ. ಆಮೇಲೆ ಕೋಳಿಗಳೆಲ್ಲ ತುಂಬ ಭಯ ಪಟ್ಕೊಂಡ್ಬಿಡ್ತು. ಸರಿ ಅವಳಿಗೆ ಮನೆಗೆ ಬಂದಿದ್ದಾರೆ ನ್ಯೂ ಮೆಂಬರ್ಸ್ ಅಂತ ತೋರಿಸ್ಬೇಕು, ಇಂಟ್ರಡ್ಯೂಸ್ ಮಾಡಿಸ್ಬೇಕಂತ ತೋರಿಸಿದ್ದು. ಅದೆಲ್ಲ ಆಯಿತು. ಅದೆಲ್ಲ ಆಗಿ ಅವರು ಸ್ಲೀಪಿಂಗ್ ಮಡಗಿದ್ರು. ನಾನು ಮಾತಾಡಿಸ್ತಾ ಇದ್ದೀನಿ, ನನಗೆ ರೆಸ್ಪಾನ್ಸ್ ಮಾಡ್ತಾನೇ ಇದ್ದಾಳೆ ಇವಳು. ತುಂಬ ಕ್ಯೂಟು. ಇನ್ನೊಂದು ಟರ್ಕಿಗೆ ಬಂದುಬಿಟ್ಟು ಮೂಗತ್ರ ವೈಟಾಗಿದೆಯಲ್ಲ, ಅದಕ್ಕೆ 5 ಬೆರಳುಗಳಿದೆ. ತೋರಿಸ್ತೀನಿ ನೋಡಿ, ರೈಟ್ ಹ್ಯಾಂಡ್ ಸೈಡಲ್ಲಿದೆ. ಎಷ್ಟು ಕ್ಯೂಟಾಗಿದೆ ಗೊತ್ತಾ. ನಮಗೆ ಯಾರೂ ಇಲ್ಲ ಅಂತಂದಾಗ ಇಂಥ ಪ್ರಾಣಿಗಳ ಹತ್ರ ಟೈಮ್ ಸ್ಪೆಂಡ್ ಮಾಡೋದು ನಿಜ ಇವತ್ತು ಅನಿಸುತ್ತೆ ನನಗೆ. ಬೇರೆಯವ್ರ ಮನೇಲಿ ಕೂತ್ಕೊಂಡು ಅವರು ಹಿಂಗೆ ಹೇಳ್ತಾರೆ ಹಂಗೆ ಹೇಳ್ತಾರೆ ಅನ್ನೋ ಬದಲು ನಮಗೆ ದೇವ್ರು ಏನು ಕೊಟ್ಟಿದ್ದಾರೋ ಅದನ್ನ ಇಟ್ಕೊಂಡು ಸಂತೋಷವಾಗಿ ಬಾಳ್ಬೋದಲ್ಲ. ನೋಡಿ 5 ಬೆರಳು. ಇವಳು ಲಕ್ಕಿ. ನನಗೆ ತುಂಬ ಇಷ್ಟ ಇವಳು. ಅದು ಗಂಡು ಆ್ಯಕ್ಚುಲಿ. ನೋಡಿ ನನ್ನ ನೆಕ್ಸ್ಟ್ ಟಾರ್ಗೆಟ್ ಹಸು ಅಂತ ಹೇಳಿದ್ನಲ್ಲ, ಇವ್ರು ಬಂದುಬಿಟ್ಟು ಮಿನಿ ಕವು 1 ಲಕ್ಷ ಅಂತೆ. ಬಟ್ ನಾನು ಇದು ತಗೊಳಕ್ಕೆ ಇಷ್ಟ ಇಲ್ಲ. ಬಟ್ ನಾನು ಹಸು ಸಾಕ್ತೀನಿ. ಹಸು, ಕುರಿ, ಕೋಳಿ ನಮ್ಮ ಅಜ್ಜಿ ಥರ ನಾನು ಖಂಡಿತ ಸಾಕ್ತೀನಿ.
ಇವರೆಲ್ಲ ರಿಲ್ಯಾಕ್ಸ್ ಮಾಡಿಕೊಂಡ್ರು. ಊಟ ಎಲ್ಲ ಆಯಿತು. ಊಟ ಎಲ್ಲ ಆಗಾದ್ಮೇಲೆ ಫುಲ್ಲು ಬಿಸಿಗೆ, ಲೈಟ್ ಬಿಸಿಗೆ ಕುತ್ಕೊಂಡಿದ್ರು. ಇದಾಗುತ್ತದೆ ಈ ವಿಡಿಯೋ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ. ನಾನು ಡೈಲಿ ಅಪ್ಡೇಟ್ಸ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಡೈಲಿ ವೀಡಿಯೋಸ್ ಹಾಕಬೇಕು ಅಂದರೆ ನಾನು ಕೆಲ್ಸಕ್ಕೆ ಹೋಗೋದ್ರಿಂದ ಸ್ವಲ್ಪ ನನ್ನ ಟೈಮ್ ಸೂಟ್ ಆಗ್ತಾಯಿಲ್ಲ. ಖಂಡಿತ ನಾನು ಇವ್ರ ಅಪ್ಡೇಟ್ ಆದರೆ ಖಂಡಿತ ಕೊಟ್ಟೇ ಕೊಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.